ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿಮ್ಮ ತಂದೆಯ ವರ್ಕ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ತಂದೆ ಈ ಸಿನಿಮಾಗೆ ನಿಂತಿದ್ದ ಬಗ್ಗೆ ಹೇಳೋದಾದ್ರೆ, ನೀವೆಲ್ಲೂ ಕೂಡ ತಂದೆ ಅನ್ನೋಗಿಂತ ಪ್ರೊಡ್ಯೂಸರ್ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ತಂದೆಯ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನು ಮೇಡಮ್, ನಾನು ನಮ್ಮ ತಂದೆ ಇಬ್ಬರು ಟೂ ಫೇಸಸ್ ಆಫ್ ಅ ಕಾಯಿನ್ ಇದ್ದಂಗೆ. ಅದು ವಾಯ್ಸ್ ಜೋರು ಇರುತ್ತೆ, ಇದು ವಾಯ್ಸ್ ಲೋ ಇರುತ್ತೆ. ಹೌದೌದು, ನನಗಲ್ಲ ಅವ್ರಿಗೆ ಆಪೋಸಿಟ್. ಸೊ ಎಲ್ಲಿ ಕೂಗಾಡಬೇಕೋ ಆ ಫೇಸ್ ಆಫ್ ಕಾಯಿನ್ ಇರುತ್ತೆ, ಎಲ್ಲಿ ಸಾಫ್ಟಾಗಿ ಕೆಲಸ ಮಾಡ್ಕೊಬೇಕು ಈ ಫೇಸ್ ಆಫ್ ಕಾಯಿನ್ ಇರುತ್ತೆ. ಸೊ ಎರಡು ಫೇಸಸ್ಸು ಚೆನ್ನಾಗಿ ಕೆಲಸ ಮಾಡಿದೆ. ಹೌದು. ನಮ್ಮ ತಾಯಿಗೆ ತುಂಬ ಖುಷಿ, ನನ್ನ ಮಗ ಏನೋ ಒಂದು ದೊಡ್ಡ ಮಾಡಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು. ಸೊ ಇದರಿಂದ ಎಲ್ಲ ಸಾಕಾರ ಆಗ್ತಾಯಿದೆ ಮೇಡಮ್. ನಮ್ಗೇನು ಇಷ್ಟು ವರ್ಷ ನಾವು ಕಾದಿದ್ದಕ್ಕೂ ಇವಾಗ ನನಗೆ ಬರ್ತಾ ಇರೋದು ಅದೇ ಮೇಡಮ್. ಏನಂದರೆ ನಾವು ಸಾರಥಿ ಮಾಡಿದ್ವಿ, ಜನ ಅಷ್ಟು ಒಳ್ಳೆ ಯಶಸ್ಸು ಕೊಟ್ಟಿದ್ರು. ಹೆಸರು ಮೇಡಮ್, ದುಡ್ಡು ಸಂಪಾದನೆ ಮಾಡ್ಬೋದು ಮೇಡಮ್, ಎಷ್ಟು ವ್ಯವಹಾರದಲ್ಲಿ ಬೇಕನ್ನೋ ಸಂಪಾದನೆ ಮಾಡ್ಬೋದು. ಬಟ್ ಆ ಹೆಸರು ಸಂಪಾದನೆ ಮಾಡೋಕ್ಕಾಗಲ್ಲ. ನೀವೇ ನೋಡ್ತಾ ಇದ್ದೀರಾ, ಆ ಹೆಸರು ಸಂಪಾದನೆ ಮಾಡೋಕ್ಕೆ ಎಷ್ಟು ಫ್ಲೆಕ್ಸು ಬ್ಯಾನರ್ಗಳು ಓಡಿಸ್ತಾ ಇರ್ತಾರೆ ಬೇರೆಯವ್ರು. ನಾನು ನಿಮ್ಗೆ ಹೇಳ್ತಾ ಇರೋದು. ಬಟ್ ಸಿನಿಮಾ ಒಂದೇ ಮೀಡಿಯಮ್ ಮೇಡಮ್, ನಿಮ್ಗೆ ಆ ಥರ ದುಡ್ಡು ಜೊತೆ ಯಶಸ್ಸು ಜೊತೆ ಆ ಹೆಸರು ತಂದು ಕೊಡೋದು. ಸೊ ಸಿನಿಮಾ ಅನ್ನೋದಕ್ಕೆ ಆ ತಾಕತ್ತಿದೆ ಮೇಡಮ್. ಸೊ ಆ ಸಿನಿಮಾನ ನಾವು ಅಷ್ಟು ಗೌರವಿಸಿ ಅದಕ್ಕೆ ಏನು ಬೆಲೆ ಕೊಡಬೇಕು ಕೊಟ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ರೆ 100% ಪ್ರತಿಫಲ ಸಿಗುತ್ತೆ. ಇದನ್ನು ನಾನು ನಂಬ್ತೀನಿ ಮೇಡಮ್. ದರ್ಶನ್ ಸರ್ ಬಗ್ಗೆ ಏನು ಹೇಳಿ ಮೇಡಮ್, ನಾನು ಅವಾಗ PUC ಸಾರಥಿ ಬಂದಾಗ, ಅದಾದಮೇಲೆ ನಾವು ಚಕ್ರವರ್ತಿ ನಾವೇ ಸ್ಟಾರ್ಟ್ ಮಾಡಿದ್ದು. ನನ್ನ ಕಂಡ್ರೆ ತುಂಬ ಪ್ರೀತಿ, ಚಿನ್ನ ಬೈಲಿ ಅಂತ ಕರೆಯೋರು. ನಮ್ಮ ತಂದೆನ ರೇಗ್ಸೋರು ಎಲ್ಲರಿದ್ರಿಗೂ. ನಾವಿಬ್ಬರು ಬಂದರೆ ನಾನು ಪ್ರೊಡ್ಯೂಸರಪ್ಪ ಅಂತ, ಇವ್ರು ನನ್ನ ಮಾತಾಡ್ಸಿ ನಮ್ಮ ತಂದೆನ ಮ್ಯಾನೇಜರಪ್ಪ ಅಂತ ರೇಗ್ಸೋರು. ಸೊ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಮೇಡಮ್. ನಾವು ಅವ್ರ ಹತ್ರ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಸೊ ಇಟ್ಸ್ ಪ್ರೈಸ್ಲೆಸ್. ಅವತ್ತಿನ ಟೈಮ್ ತುಂಬ ಚೆನ್ನಾಗಿತ್ತು ಮೇಡಮ್. ಆ್ಯಕ್ಚುಲಿ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ನಿಮಗೆ ಕನಸಿರೋದು ಒಳ್ಳೆ ಪ್ರೊಡಕ್ಷನ್ ಮಾಡಬೇಕು, ಆ ಪ್ರೊಡಕ್ಷನ್ ಮೂಲಕ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು, ಒಳ್ಳೊಳ್ಳೆ ಡೈರೆಕ್ಟರ್ಗಳಿಗೆ ಕೆಲಸ ಕೊಡಬೇಕು ಅನ್ನೋದು. ಏನೇನು ಡ್ರೀಮ್ಗಳಿದ್ದಾವೆ ಸಿನಿಮಾ ಅಂತ ಬಂದಾಗ ನಿಮಗೆ? ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಕಡೆಯಿಂದ? ಬಟ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಮೇಡಮ್, ಇವಾಗ ಸದ್ಯಕ್ಕೆ ಫಸ್ಟ್ ಲ್ಯಾಂಡ್ ಲಾರ್ಡ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ಲ್ಯಾಂಡ್ ಲಾರ್ಡಲ್ಲಿ ನಿಮಗೆ ಗೊತ್ತಾಗುತ್ತೆ ಸಾರಥಿ ಫಿಲಮ್ಸು ಆ ಕತೆ ಆ ಕಂಟೆಂಟ್ ಏನು ಡಿಮ್ಯಾಂಡ್ ಮಾಡುತ್ತೋ ಆ ಬಜೆಟ್ ಕೊಡುತ್ತೆ. ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗೋಲ್ಲ, ಕಥೆಲಂತೂ ಕಾಂಪ್ರಮೈಸ್ ಆಗೋದೇ ಇಲ್ಲ. ನಾನು ವರ್ಷಕ್ಕೊಂದೊಂದು ಸಿನಿಮಾ ಮಾಡಬೇಕು ಅಂತ ನನಗೆ ಆಸೆ ಇಲ್ಲ ಮೇಡಮ್. 10 ವರ್ಷಕ್ಕೊಂದು ಸಿನಿಮಾ ಮಾಡಿದ್ರು ಇನ್ನು ನೆಕ್ಸ್ಟ್ 10 ವರ್ಷ ನೆನ್ಪಿಟ್ಕೊಳ್ಳೋಂಥ ಸಿನಿಮಾ ಮಾಡಬೇಕು. ದಟ್ ಈಸ್ ಮೈ ಡ್ರೀಮ್. ನಾವೇನಾಗುತ್ತೆ, ಒಂದು ಸಿನಿಮಾ ಹಿಟ್ಟಾಗಿದ್ದ ತಕ್ಷಣ 4-5 ಸಿನಿಮಾ ಅನೌನ್ಸ್ ಮಾಡಿಬಿಡ್ತೀವಿ. ಆ ಇಂಟ್ರೆಸ್ಟ್ ನನಗಿಲ್ಲ. ಏನಂದರೆ ಒಂದು ಪ್ರೊಡಕ್ಷನ್ ಹೌಸ್ ಒಂದು ಸಿನಿಮಾ ಅನೌನ್ಸ್ ಮಾಡ್ದು ಅಂದರೆ ಅಟ್ಲೀಸ್ಟ್ ನನ್ನ ಬ್ಯಾನರ್ಗೆ 1,00,000 ಜನ ವೆಯ್ಟ್ ಮಾಡಬೇಕು. ನನಗೆ ಇಡೀ ಕರ್ನಾಟಕ ವೆಯ್ಟ್ ಮಾಡಬೇಕು ಅಂತಿಲ್ಲ. 1,00,000 ಜನ ನನ್ನ ಬ್ಯಾನರ್ ಅನೌನ್ಸ್ ಆಗಿದ್ದ ತಕ್ಷಣ ಕಮೆಂಟ್ ಹೊಡೆದು ವೆಯ್ಟ್ ಮಾಡಿದ್ರೆ ನಾನು ಗೆದ್ದಿದ್ದೀನಿ ಅನ್ನೋ ಅಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಸಿಗುತ್ತೆ. ಸರ್ ಹೇಳ್ಬಿಡಿ ಸರ್, ಸಿನಿಮಾ ಅಭಿಮಾನಿಗಳು ಆ್ಯಂಡ್ ಲ್ಯಾಂಡ್ ಲಾರ್ಡ್ಗೋಸ್ಕರ ಕಾಯ್ತಾ ಇರುವಂಥ ಅಭಿಮಾನಿಗಳಿಗೆ ನಿಮ್ಮ ಮಾತು. ಮೊದಲನೇದಾಗಿ ಎಲ್ಲ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅಣ್ಣ ಅವರ ಅಭಿಮಾನಿಗಳಿಗೆ, ರಚಿತಾರಾಮ್ ಅಭಿಮಾನಿಗಳಿಗೆ ಮತ್ತು ನಮ್ಮ ರಾಜ್ಬಿ ಶೆಟ್ಟಿ ಅಭಿಮಾನಿಗಳಿಗೆ ನಾವು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಲ್ಯಾಂಡ್ ಲಾರ್ಡ್ ಚಿತ್ರತಂಡ ಒಂದು ಅತ್ಯುತ್ತಮ ಕೌಟುಂಬಿಕ ಮತ್ತು ಮನಸ್ಸಿಗೆ ಮುಟ್ಟುವಂಥ ಚಿತ್ರ ಮಾಡಿದ್ದೀವಿ. ಬಜೆಟಲ್ಲಾಗಲಿ ಸೆಟ್ಸಲ್ಲಾಗಲಿ ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನಿಮಗೆ ಜನವರಿ 23, 2026 ಒಳ್ಳೆ ರಸದೌತಣ ಕೊಡುವಂಥ ಅತ್ಯುತ್ತಮ ಚಿತ್ರ ಬರ್ತಾಯಿದೆ. ನಿಮಗಂತೂ ನಾನು 100% ಡಿಸಪಾಯಿಂಟ್ ಮಾಡಲ್ಲ. ನೀವು ಕೊಡೋ ₹100 150 ವಾಪಸ್ ತೊಗೊಂಡು ಹೋಗ್ತೀರಿ ಮೇಡಮ್. ಎಕ್ಸ್ಪೀರಿಯನ್ಸ್ನ ಅದನ್ನ ಮಾತ್ರ ಹೇಳ್ತೀನಿ.